ನಮಸ್ಕಾರ ಎಲ್ರಿಗೂ ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಅಗ್ನಿವೀರ್ ಆರ್ಮಿಯ ನೋಟಿಫಿಕೇಶನ್ನ ಬಿಡುಗಡೆ ಮಾಡಿದ್ದಾರೆ. 2025 ನೋಟಿಫಿಕೇಶನ್ನು ಆಲ್ರೆಡಿ ಅಪ್ಲಿಕೇಶನ್ಸ್ಗಳು ಸ್ಟಾರ್ಟ್ ಆಗಿದ್ದಾವೆ. ಆದರೆ ಆಲ್ರೆಡಿ ಒಂದಿಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದೀರಾ. ಆದರೆ ಅದರ ಸಿಲೆಬಸ್ ಏನಿರುತ್ತೆ, ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ, ಹಾಗೆ ಸೆಲೆಕ್ಷನ್ ಪ್ರೊಸೆಸ್ ಏನು ಎಂಬುದು ಒಂದಿಷ್ಟು ಜನಕ್ಕೆ ಗೊತ್ತಿರಲ್ಲ. ಹೀಗಾಗಿ ಇವತ್ತಿನ ವಿಡಿಯೋದಲ್ಲಿ ಅದರ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ, ಅದರ ಸೆಲೆಕ್ಷನ್ ಪ್ರೊಸೆಸ್ ಏನು, ಹಾಗೆ ಸಿಲೆಬಸ್ ಏನು, ಏನೇನೆಲ್ಲ ಓದ್ಕೋಬೇಕು, ಪ್ರತಿಯೊಂದು ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನೀವೇನಾದರೂ ಅಗ್ನಿವೀರ್ ಆರ್ಮಿ GD ಹುದ್ದೆಗೆ ತಯಾರಿಯನ್ನು ನಡೆಸ್ತಾ ಇದ್ದರೆ ನಮ್ಮ ಹತ್ರ ಒಟ್ಟು 25 ಪ್ರಶ್ನೆ ಪತ್ರಿಕೆಗಳಿದ್ದಾವೆ. ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆಗಳಿದ್ದಾವೆ. ಕೇವಲ 100 ರೂಪಾಯಿಗೆ ಈ ಪ್ರಶ್ನೆ ಪತ್ರಿಕೆಗಳೇನಾದರೂ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಆ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ ಈ 25 ಪ್ರಶ್ನೆ ಪತ್ರಿಕೆಗಳನ್ನು ನೀವು ತೆಗೆದುಕೊಳ್ಳಬಹುದು ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಸೆಲೆಕ್ಷನ್ ಪ್ರೊಸೆಸ್ಸು ಮತ್ತು ಎಕ್ಸಾಮ್ ಸಿಲೆಬಸ್ನ ನೋಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ನೋಟಿಫಿಕೇಷನ್ ಬಗ್ಗೆ ಹೇಳ್ತಾ ಹೋಗ್ತೇನೆ. ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು ಮಾರ್ಚ್ 12, 2025 ಅಪ್ಲಿಕೇಶನ್ಸ್ಗಳು ಸ್ಟಾರ್ಟ್ ಆಗಿದ್ದಾವೆ. ಹಾಗೆ ಎಂಡ್ ಡೇಟ್ ಅಂದರೆ ಅಪ್ಲಿಕೇಶನ್ಸ್ಗಳು ಯಾವಾಗ ಕ್ಲೋಸ್ ಆಗ್ತವೆ ಅಂದರೆ 10ನೇ ತಾರೀಕು, ಏಪ್ರಿಲ್ 10ನೇ ತಾರೀಕಿಗೆ ನಿಮ್ಮದು ಅಪ್ಲಿಕೇಶನ್ಸ್ ಕ್ಲೋಸ್ ಆಗ್ತವೆ. ಅಲ್ಲಿ ಅಷ್ಟರ ಒಳಗಡೆ ನೀವು ಎಲ್ಲರೂ ಇನ್ನೂ ಯಾರೂ ಅಪ್ಲಿಕೇಶನ್ ಹಾಕಿಲ್ಲ, ಅಪ್ಲಿಕೇಶನ್ ಹಾಕಿ. ನಿಮ್ಮ ಪರೀಕ್ಷೆ ಯಾವಾಗ ಬರುತ್ತೆ ಅಂದರೆ ಎಕ್ಸಾಮಿನೇಷನ್ ಯಾವಾಗ ಅಂದರೆ ಜೂನ್ ತಿಂಗಳಲ್ಲಿ ನಿಮ್ಮದು ಪರೀಕ್ಷೆ ನಡೆಸ್ತಾರೆ. ಇನ್ನು ನೆಕ್ಸ್ಟು ಇದಕ್ಕೆ ಕ್ವಾಲಿಫಿಕೇಷನ್ ಏನು ನಿಮ್ಗೆ ಆಲ್ರೆಡಿ ಗೊತ್ತು, 10th ಪಾಸ್ ಆದರೆ ಹಾಕ್ಬೋದು ಅಂತ. ಇನ್ನೊಂದಿಷ್ಟು ಜನ ಹಾಕಿಲ್ಲ ನೋಡಿ, ಅವ್ರು ಯಾವುದಂದರೆ GD, ನೀವೇನಾದರೂ GD ಅಗ್ನಿವೀರ್ ಜನರಲ್ ಡ್ಯೂಟಿಗೆ ಅಪ್ಲಿಕೇಶನ್ ಹಾಕ್ತೀರಾ ಅಂದರೆ 45% ಆಗಿರಬೇಕು. ಯಾವುದು 10th ನಿಮ್ಮದು 45% ಆಗಿರಬೇಕು ಟೋಟಲ್ಲು. ಹಾಗೆ ನಿಮಗೆ 17 ಇಂದ 21 ವರ್ಷದ ಒಳಗಡೆ ಇರಬೇಕು ನೀವು. ಹೌದಾ, 17 21 ವರ್ಷದ ಒಳಗಡೆ ಇದ್ದರೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಹಾಗೆ ಅಗ್ನಿವೀರ್ ಟೆಕ್ನಿಕಲ್ ಪೋಸ್ಟ್ಗೆ ನೀವು ಅಪ್ಲಿಕೇಶನ್ ಹಾಕಬೇಕು ಅಂದರೆ ನಿಮ್ಮದು 2nd PUC ಪಾಸ್ ಆಗಿರಬೇಕು. ಅದ್ರ ಜೊತೆಗೆ ಫಿಸಿಕ್ಸು, ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥಮೆಟಿಕ್ಸು ನಿಮ್ಮದು ಸಬ್ಜೆಕ್ಟ್ ಇರಬೇಕು. ಹೌದಾ, ಅಂದರೆ ನೀವು ಸೈನ್ಸ್ ಹಚ್ಚಿದರೆ ನೀವು ಈ ಟೆಕ್ನಿಕಲ್ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ಬೋದು. ನೀವೇನಾದರೂ ಕ್ಲರ್ಕ್ ಪೋಸ್ಟ್ ಅಂದರೆ ಆಫೀಸ್ ಅಸಿಸ್ಟೆಂಟ್ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ತೀರಿ ಅಂದರೆ ಅದು ಸಹ ನಿಮ್ಮದು 2nd PUC ಪಾಸ್ ಆಗಿರಬೇಕು, ನಿಮ್ಮದು 60+ ಸ್ಕೋರ್ ಆಗಿರಬೇಕು. ಅದೇ ಥರ ಸೇಮ್ ಟು ಸೇಮ್ ಏಜ್ ಏನು 17 ಇಂದ 21 ವರ್ಷ ಎಲ್ಲ ಹುದ್ದೆಗೂ ಸೇಮ್ ಏಜ್ ಇರುತ್ತೆ. ಹಾಗೆ ಟ್ರೇಡ್ಮ್ಯಾನ್ ಹಾಕಬೇಕು ಅಂದರೆ ನೀವು 10th ಪಾಸ್ ಆಗಿದ್ರು ಬರುತ್ತೆ, 2nd PUC ಪಾಸ್ ಆಗಿದ್ರು ಬರುತ್ತೆ. ಆದರೆ ಅದು ಟ್ರೇಡ್ ಏನು ನೀವು ಯಾವ ಹುದ್ದೆಗೆ ಹಾಕ್ತೀರಾ ನೋಡಿ, ಅದರ ITI ಸರ್ಟಿಫಿಕೇಟು ಕೇಳಿರ್ತಾರೆ ಅವರು. ಹೌದಾ, ಇದು ಆಯಿತು. ನೀವು ಜಸ್ಟ್ 10th ಪಾಸ್ ಆಗಿದ್ದರೆ ಈ ಅಗ್ನಿವೀರ್ GD ಹಾಕಬಹುದು. ಇನ್ನು ನೆಕ್ಸ್ಟು ವೇಕೆನ್ಸಿಗಳನ್ನು ನೋಡೋದಾದರೆ ಒಟ್ಟು 25,000ಕ್ಕಿಂತಲೂ ಹೆಚ್ಚು ಅಂತ ಹೇಳಿದ್ದಾರೆ. ಇದು ತಾತ್ಕಾಲಿಕ, ಜಸ್ಟ್ ತಾತ್ಕಾಲಿಕವಾಗಿ 25,000 ಅಂತ ಹೇಳಿದ್ದಾರೆ. ಇನ್ನೂ ಹೆಚ್ಚಾಗ್ತವೆ ಹುದ್ದೆಗಳು. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರುತ್ತೆ ಅಂದರೆ ಫಸ್ಟ್ಗೆ ನಿಮ್ಮದೊಂದು ಆನ್ಲೈನ್ ಎಕ್ಸಾಮ್ ಇರುತ್ತೆ. ಆನ್ಲೈನ್ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಒಂದು ಜಸ್ಟ್ ಎಕ್ಸಾಮ್ ಇರುತ್ತೆ. ಆ ಎಕ್ಸಾಮ್ನಲ್ಲಿ ನೀವು ಪಾಸ್ ಆಗಬೇಕು. ಜಸ್ಟ್ ಮಿನಿಮಮ್ ಮಾರ್ಕ್ಸ್ ಇರುತ್ತೆ, ಅದನ್ನು ತೊಗೊಂಡು ನೀವು ಪಾಸ್ ಆಗಬೇಕು. ಅದಾದ ನಂತರ ನಿಮ್ಮದೊಂದು ರ್ಯಾಲಿ ನಡೆಸ್ತಾರೆ, ಅಂದರೆ ಫಿಸಿಕಲ್ಗೆ ರ್ಯಾಲಿ ನಡೆಸ್ತಾರೆ. ಅಲ್ಲಿ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಅಂತ ನಡೆಸ್ತಾರೆ. ಓಕೆ, ನಿಮ್ಗೆ ಆಲ್ರೆಡಿ ಒಂದಿಷ್ಟು ಜನಕ್ಕೆ ಗೊತ್ತಿರುತ್ತೆ. ಫಸ್ಟ್ ಟೈಮ್ ಹಾಕೋರಿಗೆ ಇದು ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇರೋದು. ಅದಾದ ನಂತರ ಫಿಸಿಕಲ್ ಮೆಜರ್ಮೆಂಟ್ ಟೆಸ್ಟ್ ಅಂತ, ಅಂದರೆ ನಿಮ್ಮ ಹೈಟು, ವೇಟು ಅದನ್ನೆಲ್ಲ ಚೆಕ್ ಮಾಡ್ತಾರೆ. ಹಾಗೆ ಮೆಡಿಕಲ್ ಟೆಸ್ಟ್ ಇರುತ್ತೆ. ಅದಾದ ನಂತರ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್. ಇದು ನಿಮ್ಮ ಸೆಲೆಕ್ಷನ್ ಪ್ರೊಸೆಸ್ಸು. ಈಗ ಫಸ್ಟಿಗೆ ನೀವು ಅಪ್ಲಿಕೇಶನ್ ಹಾಕ್ತೀರಾ. ಅಪ್ಲಿಕೇಶನ್ ಹಾಕಿದ ನಂತರ ಬರೋದು ಎಕ್ಸಾಮ್. ಈಗ ನೀವು ಫಸ್ಟು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು. ಎಕ್ಸಾಮ್ ಪ್ಯಾಟರ್ನ ನೋಡೋಣ. ಹೌದಾ, ನಿಮ್ಮ ಫಸ್ಟ್ಗೆ ಏನು ಎಕ್ಸಾಮ್ ಇರುತ್ತೆ, ಆ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಒಂದಿಷ್ಟು ಜನಕ್ಕೆ ಡೌಟ್ಸ್ ಇರುತ್ತೆ, ನಮ್ಮ ಎಕ್ಸಾಮು ಕನ್ನಡದಲ್ಲಿರುತ್ತಾ ಅಥವಾ ಹಿಂದಿ ಇಂಗ್ಲೀಷ್ನಲ್ಲಿ ಇರುತ್ತಾ ಅಂತ. ಈ ಸರ್ತಿ ಒಟ್ಟು 13 ಲ್ಯಾಂಗ್ವೇಜ್ಗಳಲ್ಲಿ ಎಕ್ಸಾಮ್ ನಡೀತಾ ಇದೆ. ಯಾವುದು ಅಗ್ನಿವೀರ ಎಕ್ಸಾಮು ಒಟ್ಟು 13 ಭಾಷೆಗಳಲ್ಲಿ ನಡೀತಾ ಇದೆ. ನೀವು ಕನ್ನಡ, ತಮಿಳು, ತೆಲುಗು ಯಾವುದಾದ್ರೂ ಭಾಷೆಯಲ್ಲಿ ಬರೀಬೋದು, ಒಟ್ಟು 13 ಭಾಷೆಯಲ್ಲಿ. ಹೌದಾ, ಇನ್ನು ನೆಕ್ಸ್ಟು ಒಟ್ಟು ನಿಮಗೆ 50 ಪ್ರಶ್ನೆಗಳು ಇರ್ತಾವೆ. ಹೌದಾ, 1 ತಾಸಿನ ಪೇಪರ್ ಇರುತ್ತೆ ನಿಮಗೆ, 1 ಅವರಿಂದ ಎಕ್ಸಾಮ್ ಇರುತ್ತೆ. ಒಟ್ಟು ನಿಮಗೆ 50 ಪ್ರಶ್ನೆಗಳು ಇರ್ತವೆ. ಹೌದಾ, ಎಷ್ಟು ಮಾರ್ಕ್ಸಿಗಿರುತ್ತೆ? ಒಂದು 100 ಮಾರ್ಕ್ಸಿಗಿರುತ್ತೆ. ನೀವು GD ಹುದ್ದೆಗೆ ಎಕ್ಸಾಮ್ ಬರೀತೀರಿ ಅಂದರೆ ನಿಮಗೆ ಒಟ್ಟು 50 ಕ್ವಶನ್ಸ್ಗಳಿರ್ತವೆ 1 ತಾಸಿನಲ್ಲಿ. ಹೌದಾ, ಹಾಗೆ GDಯನ್ನು ಬಿಟ್ಟು
ಯಾವುದು ಕ್ಲರ್ಕ್ ಪೋಸ್ಟು ಮತ್ತು ಹಾಗೆ ನರ್ಸಿಂಗ್ ಪೋಸ್ಟ್ಗಳಿದ್ದಾವೆ ನೋಡಿ. ಅದಕ್ಕೆ ಒಟ್ಟು 100 ಪ್ರಶ್ನೆಗಳಿರ್ತವೆ. 2 ಅವರ್ಸ್ 2 ತಾಸು ಟೈಮಿಂಗ್ ಇರುತ್ತೆ. ಅದೇ ಥರ ನೀವು ಕ್ಲರ್ಕು ಮತ್ತು ಸ್ಟೋರ್ ಕೀಪರ್ ಟೆಕ್ನಿಕಲ್ ಈ ಪೋಸ್ಟ್ಗೆ ನೀವೇನಾದರೂ ಅಪ್ಲೈ ಮಾಡ್ತೀರಿ ಅಂದರೆ ನಿಮಗೆ ಟೈಪಿಂಗ್ ಟೆಸ್ಟ್ ಇರುತ್ತೆ. ಹೌದಾ, ಎಕ್ಸಾಮ್ ಜೊತೆಗೆ ಟೈಪಿಂಗ್ ಟೆಸ್ಟ್ನೂ ಇರುತ್ತೆ. ಆದರೆ ಜಿ ಡಿಗೆ ಇರಲ್ಲ. ಜಿ ಡಿಗೆ 50 ಪ್ರಶ್ನೆಗಳು, 1 ತಾಸು ಟೈಮಿಂಗ್ ನಿಮಗೆ. ಹೌದಾ, ಕನ್ನಡದಲ್ಲಿ ಪರೀಕ್ಷೆ ಇರುತ್ತೆ. ಹೌದಾ, ಹಾಗೆ ಒಂದು ಪ್ರಶ್ನೆಗೆ ನೀವು ಆನ್ಸರ್ ಮಾಡಿದಿರಿ ಅಂದರೆ ನಿಮಗೆ 2 ಮಾರ್ಕ್ಸ್ ಬರುತ್ತೆ. ಹಾಗೆ ಒಂದು ಕ್ವಶನ್ ಏನಾದರೂ ನೀವು ಮಿಸ್ಟೇಕ್ ಮಾಡಿದರೆ, ತಪ್ಪು ಮಾಡಿದರೆ 0.5 ನಿಮಗೆ ಮೈನಸ್ ಆಗುತ್ತೆ. ಇನ್ನು ನೆಕ್ಸ್ಟು ಸಿಲೆಬಸ್ ನೋಡ್ತಾ ಹೋಗೋಣ. ಸಿಲೆಬಸ್ಸು ನಾನು ಸಪ್ರೇಟ್ ಮಾಡಿದ್ದೀನಿ. ಅಂದರೆ ಜಿ ಡಿದು ಬೇರೆ, ಕ್ಲರ್ಕ್ದು ಬೇರೆ, ಟೆಕ್ನಿಷಿಯನ್ ಬೇರೆ, ಈ ಥರ ಮಾಡಿದ್ದೀನಿ. ಫಸ್ಟು ಎಕ್ಸಾಮ್ ಪ್ಯಾಟರ್ನ್ ಜನರಲ್ ಡ್ಯೂಟಿ ಅಂದರೆ ಜಿ ಡಿದು ಪ್ಯಾಟರ್ನ್ ಯಾವ ಥರ ಇದೆ ಅಂತ ನೋಡ್ತಾ ಹೋಗೋಣ. ಜನರಲ್ ನಾಲೆಜ್ ಜಿ ಕೆ ಕ್ವಶನ್ಸ್ಗಳು ಎಷ್ಟಿರ್ತವೆ? 15 ಜಿ ಕೆ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಓಕೆ, ಇನ್ನು ನೆಕ್ಸ್ಟು ಸೈನ್ಸ್, ಜನರಲ್ ಸೈನ್ಸದ್ದು ಎಷ್ಟು? 15 ಪ್ರಶ್ನೆಗಳು ಜನರಲ್ ಸೈನ್ಸದ್ದು. ಇನ್ನು ಮೆಥ್ಸ್ ಎಷ್ಟು? ಅದು 15. ಹಾಗೆ ರೀಸನಿಂಗ್, ಲಾಜಿಕಲ್ ರೀಸನಿಂಗು 5 ಪ್ರಶ್ನೆಗಳು. ಒಟ್ಟು ಎಷ್ಟು? 50 ಪ್ರಶ್ನೆಗಳು. 100 ಮಾರ್ಕ್ಸಿಗೆ ನಿಮ್ಮದು ಪರೀಕ್ಷೆ ಇರುತ್ತೆ. ಹೌದಾ, ಇನ್ನು ನೀವೇನಾದರೂ ಜಿ ಡಿ ಬಿಟ್ಟು ಟೆಕ್ನಿಕಲ್ ಬ್ರ್ಯಾಂಚ್ಗೆ ನೀವು ಅಪ್ಲಿಕೇಶನ್ ಹಾಕ್ತೀರಿ ಅಂದರೆ ಅದರಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಇದೆ. ಯಾವ ಥರ? ಜನರಲ್ ನಾಲೆಜು 10 ಪ್ರಶ್ನೆ, ಒಂದು ಪ್ರಶ್ನೆಗೆ ನಮಗೆ 4 ಮಾರ್ಕ್ಸ್ ಬರುತ್ತೆ. ಯಾವ ಥರ? ನೀವು ಜನರಲ್ ನಾಲೆಜು 10 ಪ್ರಶ್ನೆಗಳನ್ನು ಕೇಳಿರ್ತಾರೆ, ಒಟ್ಟು 40 ಮಾರ್ಕ್ಸ್ಗೆ. ಅದೇ ಥರ ಮೆಥಮೆಟಿಕ್ಸು ನಿಮಗೆ 15 ಪ್ರಶ್ನೆಗಳಿರ್ತವೆ, 60 ಮಾರ್ಕ್ಸ್ಗೆ. ಫಿಸಿಕ್ಸು 15 ಮಾರ್ಕ್ಸು, 15 ಪ್ರಶ್ನೆಗಳು 60 ಮಾರ್ಕ್ಸ್ಗೆ. ಹಾಗೆ ಕೆಮಿಸ್ಟ್ರಿ 10 ಪ್ರಶ್ನೆಗಳು 40 ಮಾರ್ಕ್ಸ್ಗೆ ನಿಮ್ಮದು ಎಕ್ಸಾಮ್ ಇರುತ್ತೆ. ಒಟ್ಟು 200 ಮಾರ್ಕ್ಸ್ಗೆ ನಿಮ್ಮದು ಟೆಕ್ನಿಕಲ್ ಮೇಲೆ ಅಪ್ಲಿಕೇಶನ್ ಹಾಕಿದರೆ 200 ಮಾರ್ಕ್ಸಿಗೆ ನಿಮ್ಮದು ಎಕ್ಸಾಮ್ ಇರುತ್ತೆ. ಇನ್ನು ನೆಕ್ಸ್ಟು ನೀವು ಕ್ಲರ್ಕ್ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ತಾ ಇದ್ದರೆ ಅದಕ್ಕೆ ಎಕ್ಸಾಮ್ ಪ್ಯಾಟರ್ನು ಚೇಂಜ್ ಇದೆ. ಯಾವ ಥರ? ಜನರಲ್ ನಾಲೆಜು 5 ಪ್ರಶ್ನೆಗಳು. ಹೌದಾ, ಹಾಗೆ ಸೈನ್ಸದ್ದು 5 ಪ್ರಶ್ನೆಗಳು, ಮೆಥಮೆಟಿಕ್ಸ್ 10, ಕಂಪ್ಯೂಟರ್ ಸೈನ್ಸ್ ಮೇಲೆ 5 ಪ್ರಶ್ನೆಗಳು. ಅದಕ್ಕೆ ಜನರಲ್ ಇಂಗ್ಲೀಷ್ ಇರುತ್ತೆ. ಎಷ್ಟು? 25 ಪ್ರಶ್ನೆಗಳು ನಮಗೆ ಜನರಲ್ ಇಂಗ್ಲೀಷ್ ಇರುತ್ತೆ, ಒಟ್ಟು 100 ಮಾರ್ಕ್ಸ್ಗೆ. ಇದು ಯಾವುದು? ಜನರಲ್ ನಾಲೆಜು 20 ಮಾರ್ಕ್ಸು, ಜನರಲ್ ಸೈನ್ಸು 20 ಮಾರ್ಕ್ಸು, ಮೆಥಮೆಟಿಕ್ಸು 40, ಹಾಗೆ ಯಾವುದು ಕಂಪ್ಯೂಟರ್ ಸೈನ್ಸು 20. ಒಟ್ಟು 200 ಮಾರ್ಕ್ಸಿಗೆ ಈ ಕ್ಲರ್ಕ್ ಹುದ್ದೆಗೆ ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ. ಮತ್ತು ಇದಕ್ಕೆ ಟೈಪಿಂಗ್ ಟೆಸ್ಟು ಸಹ ಇರುತ್ತೆ. ಹೌದಾ, ಇನ್ನು ನೆಕ್ಸ್ಟು ಈಗ ನಾವು ಏನೇನಿದೆ, ನಾವು ಜಿ ಡಿಗೆ ಓದ್ತಾ ಇದ್ದೀವಿ. ಜಿ ಡಿ ಆದರೂ ಓದಿ, ಟೆಕ್ನಿಕಲ್ ಆದರೂ ಹೋಗಿ, ಟ್ರೇಡ್ಮನ್ ಆದರೂ ಹೋಗಿ, ಅಥವಾ ನೀವು ಕ್ಲರ್ಕ್ ಪೋಸ್ಟಿಗಾದರೂ ಅಪ್ಲಿಕೇಶನ್ ಹಾಕಿ. ಅದಕ್ಕೆ ಎಕ್ಸಾಮ್ ಸಿಲೆಬಸ್ ಏನು? ರೀಸನಿಂಗ್ ಇರುತ್ತೆ, ಮೆಥ್ಸ್ ಇರುತ್ತೆ, ಜಿ ಕೆ ಇರುತ್ತೆ. ಹೌದಾ, ಇವುಗಳು ಯಾವ್ಯಾವು, ಅದರಲ್ಲಿ ಯಾವ್ಯಾವ ಕೇಳ್ತಾರೆ ಅಂತ ನೋಡ್ತಾ ಹೋಗೋಣ. ನಾನು ಇಲ್ಲಿ ಇಂಗ್ಲೀಷ್ನಲ್ಲೂ ಹಾಕಿದ್ದೀನಿ, ಕನ್ನಡದಲ್ಲೂ ಹಾಕಿದ್ದೀನಿ. ಮೊದಲಿಗೆ ರೀಸನಿಂಗ್ ಸಿಲೆಬಸ್ನ ನೋಡ್ತಾ ಹೋಗೋಣ. ರೀಸನಿಂಗು ನಮಗೆ ಪ್ರಶ್ನೆಗಳು ಬರ್ತವೆ. ಜಿ ಡಿಗೆ 5 ಪ್ರಶ್ನೆಗಳು ಬರ್ತವೆ. ಆ 5 ಪ್ರಶ್ನೆಗಳಿಗೆ ಯಾವ್ಯಾವೆಲ್ಲ ಓದ್ಕೋಬೇಕು, ರೀಸನಿಂಗ್ನಲ್ಲಿ ಯಾವ್ಯಾವೆಲ್ಲ ಸಿಲೆಬಸ್ ಬರ್ತವೆ ಅಂತ ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಸಂಖ್ಯಾ ಶ್ರೇಯಾಂಕ ಮತ್ತು ಸಮಯದ ಅನುಕ್ರಮ, ಅಂದರೆ ನಂಬರ್ ಸೀರೀಸ್ ಮೇಲೆ ನಿಮಗೆ ಪ್ರಶ್ನೆಗಳು ಬರ್ತವೆ. ಭಾಗಗಳಿಂದ ತೀರ್ಮಾನಕ್ಕೆ ತೆಗೆದುಕೊಳ್ಳುವುದು ಅಂತ ಬರುತ್ತೆ. ಹಾಗೆ ಪದದ ತಾರ್ಕಿಕ ಅನುಕ್ರಮ ಅಂದರೆ ಲಾಜಿಕಲ್ ರೀಸನಿಂಗ್ ಮೇಲೆ ಪ್ರಶ್ನೆಗಳು ಬರ್ತವೆ. ಹಾಗೆ ವರ್ಣಮಾಲೆಯ ಪರೀಕ್ಷಾ ಸರಣಿ ಅಂದರೆ ಆಲ್ಫಾಬೆಟಿಕ್ ಟೆಸ್ಟ್ ಸೀರೀಸ್ ಅಂತ ಬರ್ತವೆ. ಹಾಗೆ ಅಂಕಗಣಿತದ ತಾರ್ಕಿಕ ಕ್ರಿಯೆ ಅಂದರೆ ಅರ್ಥಮೆಟಿಕ್ ರೀಸನಿಂಗ್ ಅಂತ ಬರುತ್ತೆ, ಅದನ್ನು ನೋಡ್ಕೋಬೇಕು. ಹಾಗೆ ಕೋಡಿಂಗು, ಡಿ ಕೋಡಿಂಗು ಅವುಗಳನ್ನು ನೋಡ್ಕೊಳ್ಳಿ. ಹಾಗೆ ಡೈರೆಕ್ಷನ್ ಟೆಸ್ಟ್ ಬರುತ್ತೆ, ಅನಾಲಜಿ ಮೇಲೆ ಅಂದರೆ ಸಾದೃಶ್ಯದ ಮೇಲೆ. ಹಾಗೆ ಡಾಟಾ ಸಫಿಷಿಯನ್ಸಿ ಅಂತ ಬರುತ್ತೆ, ಅದನ್ನು ನೋಡ್ಕೊಳ್ಳಿ. ಹಾಗೆ ಕ್ಲಾಕ್ ಮೇಲೆ, ಹಾಗೆ ಕ್ಯಾಲೆಂಡರ್ ಮೇಲೆ ನಿಮಗೆ ಪ್ರಶ್ನೆಗಳು ಬರ್ತವೆ. ಹೇಳಿಕೆಗಳು ಮತ್ತು ತೀರ್ಮಾನಗಳ ಮೇಲೆ, ಹಾಗೆ ತಾರ್ಕಿಕ ವೆನ್ ಚಿತ್ರಗಳ ಮೇಲೆ, ಹಾಗೆ ಹೇಳಿಕೆಗಳು ಮತ್ತು ವಾದಗಳು ಅಂತ ಬರುತ್ತೆ. ಕಾಣೆಯಾದ ಅಕ್ಷರವನ್ನು ಸೇರಿಸಲಾಗುವುದು, ಈ ಥರ ಕೊಡ್ತಾರೆ. ಒಗಟುಗಳು, ಅಕ್ಷರ ಸಂಖ್ಯಾ ಅನುಕ್ರಮ, ಈ ಥರ ನಿಮಗೆ ಈ ರೀಸನಿಂಗ್ನಲ್ಲಿ ಕೇಳ್ತಾರೆ. ಈ ಮೆಥ್ಸು, ರೀಸನಿಂಗು ಹಾಗೆ ಜಿ ಕೆ ಕ್ಲಾಸ್ಗಳೇನಾದರೂ ಬೇಕಾದರೆ ಕಮೆಂಟ್ ಮಾಡಿ, ನಾನು ಇವುಗಳನ್ನು ಕ್ಲಾಸ್ ಮಾಡಿ ಹಾಕ್ತಾ ಹೋಗ್ತೇನೆ. ಇನ್ನು ನೆಕ್ಸ್ಟು ಮೆಥ್ಸ್ ನೋಡ್ತಾ ಹೋಗೋಣ. ಮೆಥಮೆಟಿಕ್ಸ್, ಈಗ ಅಗ್ನಿವೀರದ್ದು ಮೆಥ್ಸ್ ಸಿಲೆಬಸ್ ಏನೇನು ಅಂದರೆ ಮಿಶ್ರಣ ಮತ್ತು ಆರೋಪಗಳು ಅಂತ ಬರ್ತವೆ. ಹಾಗೆ ಪೈಪ್ಗಳು ಮತ್ತು ಟ್ಯಾಂಕ್ಗಳು ಅಂತ ಅದರ ಮೇಲೆ ಬರುತ್ತೆ. ಹಾಗೆ
ವೇಗ, ಸಮಯ ಮತ್ತು ದೂರ ಅಂದರೆ ಸ್ಪೀಡು, ಟೈಮು, ಡಿಸ್ಟೆನ್ಸ್ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ಮೆನ್ಸುರೇಷನ್ ಅಂದರೆ ಮಾಪನದ ಮೇಲೆ. ಟೆಕ್ನೋಮೆಟ್ರಿ ಅಂದರೆ ತ್ರಿಕೋನ ಮಿತಿಯ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ರೇಖಾಗಣಿತ ಅಂದರೆ ಜಾಮೆಟ್ರಿ ಮೇಲೆ. ಸಮಯ ಮತ್ತು ಕೆಲಸ, ಟೈಮ್ ಆ್ಯಂಡ್ ವರ್ಕ್ ಮೇಲೆ ಕೇಳ್ತಾರೆ. ಸಂಭವನೀಯತೆ, ಪ್ರಾಬಬಿಲಿಟಿ ಮೇಲೆ. ಮಸ್ಸ ಮತ್ತು ಲಸ ಅಂದರೆ LCM ಮತ್ತು SCM ಮೇಲೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಬೀಜಗಣಿತದ ಅಭಿವ್ಯಕ್ತಿಗಳು ಮತ್ತು ಅಸಮಾನತೆಗಳು ಅಂತ ಅವುಗಳ ಮೇಲೆ ಕೇಳ್ತಾರೆ. ಆವ್ರೇಜು, ಸರಾಸರಿ. ಪರ್ಸೆಂಟೇಜ್ ಅಂದರೆ ಶೇಕಡಾವಾರು. ಲಾಭ ಮತ್ತು ನಷ್ಟ, ಪ್ರಾಫಿಟ್ ಆ್ಯಂಡ್ ಲಾಸ್ ಮೇಲೆ ಪ್ರಶ್ನೆಗಳು ಬರ್ತವೆ. ಸಂಖ್ಯಾ ವ್ಯವಸ್ಥೆ ಅಂದರೆ ನಂಬರ್ ಸೀರೀಸ್ ಸಂಖ್ಯೆ. ವೇಗ, ದೂರ ಮತ್ತು ಸಮಯ. ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ, ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಅದೇ ಥರ ಅನುಪಾತ ಮತ್ತು ಸಮಾನುಪಾತ ಅಂದರೆ ರೇಷೋ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಅದೇ ಥರ ಪಾಲುದಾರಿಕೆಯ ಮೇಲೆ ಕೇಳ್ತಾರೆ. ಹಾಗೆ ಡೇಟಾ ವ್ಯಾಖ್ಯಾನ ಅಂತ ಬರುತ್ತೆ, ಡಾಟಾ ಇಂಟರ್ಫ್ರಾಕ್ಷನ್ಸ್ ಅಂತ, ಅದರ ಮೇಲೆ, ನಂಬರ್ ಸೀರೀಸ್ ಮೇಲೆ. ಒಟ್ಟು ಇಷ್ಟು ಇವೇನಿದಾವೆ ನೋಡಿ, ಇವೆಲ್ಲ ಮ್ಯಾಥಮೆಟಿಕ್ಸ್ ಸಿಲೆಬಸ್. ಇನ್ನು ನೆಕ್ಸ್ಟು ಜಿ ಕೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರಲ್ಲ, ಆ GK ಮೇಲೆ ಯಾವ್ಯಾವೆಲ್ಲ ಕೇಳ್ತಾರೆ ಅಂತ ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಸಂಪೇಕ್ಷಣಗಳು ಅಂತ ಬರ್ತವೆ, ಅಬ್ಸರ್ವೇಷನ್ಸ್ಗಳು ಅಂದರೆ ಈಗ ಪ್ರಸ್ತುತ ಪ್ರಚಲಿತ ಘಟನೆಯಲ್ಲಿ ಏನೇನು ನಡೀತಾ ಇದೆ ಅದರ ಮೇಲೆ ನಿಮಗೆ ಪ್ರಶ್ನೆಯನ್ನು ಕೇಳ್ಬೋದು. ಅದೇ ಥರ ವಿಜ್ಞಾನ, ಆವಿಷ್ಕಾರ ಮತ್ತು ಆವಿಷ್ಕಾರಗಳ ಮೇಲೆ ಕೇಳ್ತಾರೆ. ಹಾಗೆ ಕರೆಂಟ್ ಅಫರೆನ್ಸ್ ಅಂದರೆ ಪ್ರಚಲಿತ ಘಟನೆಗಳ ಮೇಲೆ ಕೇಳ್ತಾರೆ. ಪ್ರಚಲಿತ ವಿದ್ಯಮಾನಗಳು ಅಂದರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸುದ್ದಿಗಳ ಮೇಲೂ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಅದೇ ಥರ ಪ್ರಶಸ್ತಿಗಳು ಮತ್ತು ಗೌರವ ಮೇಲೆ ಅಂದರೆ ಅವಾರ್ಡ್ಸ್ ಆ್ಯಂಡ್ ಹಾನರ್ಸ್ ಮೇಲೆ ಕೇಳ್ತಾರೆ. ಹಾಗೆ ಪ್ರಮುಖ ಹಣಕಾಸಿನ ಬಗ್ಗೆ, ಫೈನಾನ್ಷಿಯಲ್ ನ್ಯೂಸ್ ಮೇಲೆ ಕೇಳ್ತಾರೆ. ಆರ್ಥಿಕ ಸುದ್ದಿಗಳು, ಬ್ಯಾಂಕಿಂಗ್ ಸುದ್ದಿಗಳು, ಭಾರತೀಯ ಸಂವಿಧಾನದ ಮೇಲೆ, ಪುಸ್ತಕ ಮತ್ತು ಲೇಖಕರ ಮೇಲೆ, ಪ್ರಮುಖ ದಿನಗಳ ಮೇಲೆ, ಹಿಸ್ಟರಿ ಮೇಲೆ, ಸ್ಪೋರ್ಟ್ಸ್ ಮೇಲೆ ಕೇಳ್ತಾರೆ. ಹಾಗೆ ಸೋಲಾರ್ ಸಿಸ್ಟಮು, ಜಿಯೋಗ್ರಫಿ ಅಂದರೆ ಭೂಗೋಳಶಾಸ್ತ್ರದ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಇಂಡಿಯನ್ ಸ್ಟೇಟ್ಸ್ ಆ್ಯಂಡ್ ಕ್ಯಾಪಿಟಲ್ಸ್ ಅಂದರೆ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ರಾಜ್ಯಗಳ ಮೇಲೆ ನಿಮಗೆ ಕೇಳ್ತಾರೆ. ಕಂಟ್ರೀಸ್ ಆ್ಯಂಡ್ ಕರೆನ್ಸೀಸ್ ಅಂದರೆ ದೇಶಗಳು ಮತ್ತು ಅದರ ನಾಣ್ಯಗಳು ಅಥವಾ ನೋಟುಗಳು, ಅದರ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಇವೆಲ್ಲವೂ ಏನಿದೆ ನೋಡಿ, GK, ಹಿಸ್ಟ್ರಿ, ಜಿಯೋಗ್ರಫಿ ಎಲ್ಲವನ್ನು ನಾವು ನೋಡ್ಕೊಂಡಿರಬೇಕು. ರಾಜ್ಯದ ಸುದ್ದಿ, ದೇಶದ ಸುದ್ದಿ, ಅಂತಾರಾಷ್ಟ್ರೀಯ ಸುದ್ದಿಗಳನ್ನು ನಾವು ನೋಡ್ಕೋಬೇಕು ಕರೆಂಟ್ ಅಫೇರೆನ್ಸ್ನಲ್ಲಿ. ಇವೆಲ್ಲ GK ಸಿಲೆಬಸ್ಸು. ಇನ್ನು ಸೈನ್ಸ್ ಈಗ ಇಂಪಾರ್ಟೆಂಟ್. ಇದ್ರಾಗ GK 15 ಪ್ರಶ್ನೆ ಕೇಳಿದರೆ ಸೈನ್ಸನ್ನು 15 ಪ್ರಶ್ನೆ ಕೇಳಿರ್ತಾರೆ. ಹೀಗಾಗಿ ಸೈನ್ಸನ್ನ ನಾವು ಒಂದು ಸ್ವಲ್ಪ ಜಾಸ್ತಿ ಓದ್ಕೋಬೇಕು. ಅದಕ್ಕೆ ಏನೇನೆಲ್ಲ ಯಾವ್ದು ಕೇಳಿರ್ತಾರೆ ಅಂದರೆ ಬಯಾಲಜಿ, ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್, ಹೌದಾ, ಜೀವಶಾಸ್ತ್ರ, ರಸಾಯನಶಾಸ್ತ್ರ, ಭೌತಶಾಸ್ತ್ರದ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಅದು 10th ಮತ್ತು ಸೆಕೆಂಡ್ PUC ಲೆವೆಲ್ ಏನು ಬುಕ್ಸ್ ಇರ್ತಾವೆ ನೋಡಿ, ಅಷ್ಟರ ಒಳಗಡೆ ಕೇಳಿರ್ತಾರೆ. ಆ ಲೆವೆಲ್ ಕ್ವಶನ್ಸ್ಗಳನ್ನು ಕೇಳಿರ್ತಾರೆ ನಿಮಗೆ. ಸೇಮ್ ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್ 10th PUC ಲೆವೆಲ್ ಇರ್ತವೆ. ಕ್ವಶನ್ಸ್ಗಳು ಈಸಿ ಇರ್ತವೆ, ನಾವು ಒಂದು ಸ್ವಲ್ಪ ಓದ್ಕೊಂಡು ಹೋಗಬೇಕು. ಇದೆಲ್ಲ ಅಗ್ನಿವೀರ್ ಆರ್ಮಿ ರ್ಯಾಲಿಯ ಸಿಲೆಬಸ್ ಇರುತ್ತೆ. ಫಸ್ಟ್ ಎಕ್ಸಾಮ್ ಇರುತ್ತೆ ನೋಡಿ, ಅದರ ಸಿಲೆಬಸ್, ಹೌದಾ. ಮತ್ತು ಈ ವಿಡಿಯೋದಲ್ಲಿ ನಿಮಗೆ ಏನೇ ಡೌಟ್ಸ್ ಇದ್ದರೂ ಈ ವಿಡಿಯೋದ ಬಗ್ಗೆ ನನಗೆ ಕಮೆಂಟ್ ಮಾಡಿ. ಹಾಗೆ ಈ ಅಗ್ನಿವೀರ್ GDಗೆ ನಿಮಗೇನಾದರೂ ಕೋರ್ಸ್ ಬೇಕಾದರೆ ಕಮೆಂಟ್ ಮಾಡಿ, ನಾನು ಅದನ್ನು ಮಾಡಿ ನಿಮಗೆ ಹಾಕ್ತಾ ಹೋಗ್ತೇನೆ. ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋದ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.